ಕೋಡ್ಬಳೆ ಮಾಡೋ ವಿಧಾನ. ದಿಸ್ ಇಸ್ ಅ ಸೇವರಿ ಟ್ರೆಡಿಷನಲ್ ಸ್ನ್ಯಾಕ್ ಕಾಲ್ಡ್ ಕೋಡ್ಬಳೆ. ಇದು ಅಕ್ಕಿ ಹಿಟ್ಟು, ಅಂಗಡಿ ಅಕ್ಕಿ ಹಿಟ್ಟಿದು. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹಿಡಿ, ಒಂದು ಅರ್ಧ ಹಿಡಿ ಎಷ್ಟು ಮೆಣಸಿನ್ಕಾಯಿ, ಇದು ಗುಂಟೂರು ಮೆಣಸಿನ್ಕಾಯಿ, 1.5 ಹಿಡಿಯಷ್ಟು ಕಡಲೆ ಬೀಜ ಹಸಿ ಹುರ್ಕೊಂಡಿರೋದು, ಎಣ್ಣೆ ಇಲ್ದಿರ, ಹುರ್ಗಡ್ಲೆ, ಕಾಯಿ ತುರಿ, ಹಸಿ ಕಾಯಿ ತುರಿ, ಇದು ಚಿರೋಟಿ ರವೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿರೋದು ಕೆಂಪಾಗೋ ತನಕ, ಇಂಗು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಬೇಕಾಗತ್ತೆ ಇದು, ಅಂದರೆ ನಿಮ್ಮದು ಸ್ಟ್ರಾಂಗ್ ಎಷ್ಟಿದೆ ನೋಡ್ಕೊಂಡು ಹಾಕಿ, ಇಲ್ದಿರ ಕಹಿ ಆಗೋ ಸಾಧ್ಯತೆ ಇದೆ, ಉಪ್ಪು. ದಿಸ್ ಈಸ್ ಅ ಸ್ಟೋರ್ ಬ್ರಾಟ್ ರೈಸ್ ಫ್ಲಾರ್, plain rice flour. This is Guntur chili, about 1.5 fist. Sorry, Badgi chili, about 1.5 fist. This is a half a fist, 6 to 7 of Guntur chili. This is a spicy one. This will be hot and this is more for color. ಇದು ಬಣ್ಣಕ್ಕೆ ಇದು ಖಾರ ಜಾಸ್ತಿ ಬರುತ್ತೆ ಗುಂಟೂರು ಮೆಣಸಿನ್ಕಾಯಿ. 1.5 fist of groundnut which has been dry fried without oil. This is fried chana dal, freshly grated coconut, hing. This takes little more than usual, but depending on the strongness of your the quality of the hing that you have, take accordingly. Otherwise this could make the dish bitter. Salt. This is chiroti rava. This is the fine variety rava which has been fried on the pan with some oil. This is fried until this becomes little reddish or little reddish. The rice flour is about 2 bowls of this measurement. ಇದು ಈ ಬಟ್ಲ ಹದದಲ್ಲಿ 2 ಬಟ್ಲಷ್ಟು ಬರೋಷ್ಟು ಅಕ್ಕಿ ಹಿಟ್ಟಿದೆ. We are going to powder this now without adding any water or anything. ಇದು ಇವಾಗ ಮಿಕ್ಸಿನಲ್ಲಿ ನುಣ್ಣಗೆ ಮಾಡ್ಕೊಳ್ಳುತ್ತೆ, ನೀರೇನು ಹಾಕೋದಿಲ್ಲ. ಮೊದಲಿಗೆ ಹುರ್ಗಡ್ಲೆ, ಫ್ರೈಡ್ ಚನಾ ದಾಲ್, ಚಿಲ್ಲಿ. ಇಫ್ ಇಟ್ ಡಸಂಟ್ ಗ್ರೈಂಡ್ ಯು ಕ್ಯಾನ್ ಕಟ್ ಇಟ್ ಅಂಡ್ ಪುಟ್. ಇದು ನುರಿಯಲ್ಲ ಅಂದರೆ ಅದನ್ನು ಸ್ವಲ್ಪ ಚೂರ್ ಮಾಡಿ ಹಾಕಿ. ಹಿಂಗ್ ಈಸ್ ಆಲ್ಸೋ ಆ್ಯಡೆಡ್. ಇಂಗು ಕೂಡ ಅದು ಸೇರಿಸ್ಕೊಂಡು, ಇದು ಹುರ್ಗಡ್ಲೆ, ಮೆಣಸಿನ್ಕಾಯಿ ಮತ್ತು ಇಂಗು, ಇದನ್ನು ರುಬ್ಕೊಳ್ಳಿ. ಇದಿವಾಗ ಪುಡಿ ಮಾಡ್ಕೊಂಡಿದೆ. ತುಂಬ ನುಣ್ಣಗೆ ಏನಿಲ್ಲ, ಸ್ವಲ್ಪ ತರಿ ಇರುತ್ತೆ. ಇದ್ದಷ್ಟು ಅದು ಟೆಕ್ಸ್ಚರ್ ಥರ ಚೆನ್ನಾಗಿ ಬರುತ್ತೆ. ಕೋಡ್ಬಳೆ ಪೂರ್ತಿ ನುಣ್ಣಗೆ ಮಾಡೋದಕ್ಕಿಂತ ಸ್ವಲ್ಪ ತರಿ ಇಟ್ಕೊಂಡ್ರು ಒಳ್ಳೆಯದು. ದಿಸ್ ಇಸ್ ಬಿನ್ ಗ್ರೈಂಡೆಡ್ ನೌ. ದಿಸ್ ಇಸ್ ನಾಟ್ ಬೀನ್ ಮೇಡ್ ಇನ್ ಟು ಫೈನ್ ಪೌಡರ್. ಇಟ್ ಹ್ಯಾಸ್ ಟು ಬಿ ಲಿಟಲ್ ಕೋರ್ಸ್. ಈವನ್ ದ groundnut, when you add and make it a powder, it has to be coarse. Then the texture will add to the taste of the ಕೋಡ್ಬಳೆ. ಈಗ ಕಡಲೆ ಬೀಜ ಪುಡಿ ಮಾಡ್ಕೊಳ್ಳುತ್ತೆ. ಇದನ್ನು ಕೂಡ ತರ್ತರಿಯಾಗಿ ಮಾಡ್ಕೋಬೇಕು. ಪಲ್ಸ್ ಮಾಡಿದ್ರೆ ಸಾಕು. ಇದು ತುಂಬ ನುಣ್ಣಗಾಗದೇ ಇದ್ರೆ ಚೆನ್ನಾಗಿರುತ್ತೆ. ದಿಸ್ ಹ್ಯಾಸ್ ಬಿನ್ ಗ್ರೈಂಡೆಡ್ ಆಫ್ಟರ್ ಆ್ಯಡಿಂಗ್ ದ ಗ್ರೌಂಡ್ನಟ್. ಇದು ಪುಡಿ ಮಾಡ್ಕೊಂಡಿರೋದು ಕಡಲೆ ಬೀಜ ಹಾಕಿ. Now the coconut will be grinded. Since this has little moisture, it will not grind well with these dry items. So grind it separately. ಈಗ ಕಾಯಿ ತುರಿ ರುಬ್ಕೊಳ್ಳುತ್ತೆ. ಸ್ವಲ್ಪ ತೇವಾಂಶ ಇರೋದ್ರಿಂದ ಅದನ್ನು ಬೇರೆನೇ ರುಬ್ಕೊಳ್ಳುತ್ತೆ. ಈ ಡ್ರೈ ಅಥವಾ ಹಸಿ ಸಾಮಗ್ರಿಗಳ ಜೊತೆ ರುಬ್ಕೊಳ್ಳೋದಿಲ್ಲ, ಅದನ್ನು ಬೇರೆನೇ ರುಬ್ಕೊಳ್ಳಿ. ಕಾಯಿ ರುಬ್ಕೊಂಡಿದೆ, ನೀರೇನು ಹಾಕಿಲ್ಲ. The coconut has been grinded without adding water. Take a larger bowl and mix all this together. ಈಗ ಒಂದು ಪಾತ್ರೆಯಲ್ಲಿ ಹಾಕೊಂಡು ಇದನ್ನೆಲ್ಲ ಬೆರೆಸ್ಕೊಳ್ಳುತ್ತೆ. ಅಕ್ಕಿ ಹಿಟ್ಟು, ಹುರಿದಿರೋ ಚಿರೋಟಿ ರವೆ, ಫ್ರೈಡ್ ಚಿರೋಟಿ ರವ, ದ ಫೈನ್ ರವ ವೆರೈಟಿ ರವ, ದ ಸಾಲ್ಟ್ ಅಕಾರ್ಡಿಂಗ್ಲಿ, ಉಪ್ಪು ಹದ ನೋಡಿಕೊಂಡು, ದ ಪೌಡರ್ಡ್ ಸ್ಪೈಸ್ ಐಟಮ್ಸ್. ಇದು ಹುರ್ಗಡ್ಲೆ, ಕಡಲೆ ಬೀಜ ಎಲ್ಲ ಪುಡಿ ಮಾಡ್ಕೊಂಡಿರೋದು. ಇದನ್ನು ಒಂದ್ಸತಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ದಿಸ್ ಬಿಫೋರ್ ಆ್ಯಡಿಂಗ್ ಎನಿ ಆಫ್ ದ ವೆಟ್ ಇಂಗ್ರೀಡಿಯೆಂಟ್ಸ್.
when it is dry. If done so, it mixes all together well. This is groundnut oil which has been kept aside for heating. This will be added. ಇದು ಕಡಲೆಕಾಯಿ ಎಣ್ಣೆ ಬಿಸಿ ಆಗಕ್ಕೆ ಪಕ್ಕದಲ್ಲಿ ಇಟ್ಕೊಂಡಿದೆ. ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡಿದ್ರೆ ಅದು ರುಚಿ ಬರುತ್ತೆ ಚೆನ್ನಾಗಿ. The groundnut oil tastes better to fry this and to make the kodbale. This is being kept aside to heaten up and then it will be mixed to the powder. The heated oil will be added and this will bubble when it is heated well. ಇದು ಕಾದಿರೋ ಎಣ್ಣೆ ಹಾಕೋತಿದೆ. ಈ ಸ್ವಲ್ಪ ದೊಡ್ಡದಾಗಿರೋ ಸ್ಪೂನಲ್ಲಿ ಒಂದು 2 ರಿಂದ 3. ಇದಕ್ಕೆ ಪ್ರಮಾಣ ಅಂತ ಏನಿಲ್ಲ, ಇದೊಂದು ಅಂದಾಜಲ್ಲಿ ಹಾಕೊಳ್ಳೋದು. Some 2 to 3 bigger spoon of oil is been added. There is no exact measurement how much you add. Do not add too much, otherwise it will start breaking when making the kodbale and frying it finally. ಈ ಹದದಲ್ಲಿ ತುಂಬ ಎಣ್ಣೆ ಹಾಕೊಂಡ್ರೂ ಕೂಡ ಪುಡಿ ಆಗೋ ಸಾಧ್ಯತೆ ಇದೆ ಕೋಡ್ಬಳೆ. ನೆಕ್ಸ್ಟು ಕರಿವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಬೆರೆಸ್ಕೊಳ್ಳಿ. ಮಿಕ್ಸ್ ದಿಸ್ ವೆಲ್ ಫಸ್ಟ್. ಸಿನ್ಸ್ ದ ಆಯಿಲ್ ವಿಲ್ ಬಿ ಹಾಟ್, ಯೂಸ್ ಅ ಸ್ಪೂನ್ ಟು ಮಿಕ್ಸ್ ಇಟ್. ಎಣ್ಣೆ ಬಿಸಿ ಇರೋದ್ರಿಂದ ಬೇರೆ ಒಂದು ದೊಡ್ಡ ಮೊಗಚಕಾಯಲ್ಲಿ ಅಥವಾ ಸೌಟಲ್ಲಿ ಅದನ್ನು ಬೆರೆಸ್ಕೊಳ್ಳಿ. ಆಫ್ಟರ್ ಮಿಕ್ಸಿಂಗ್ ದಿಸ್, ಆ್ಯಡ್ ದ ಗ್ರೈಂಡೆಡ್ ಫ್ರೆಶ್ ಕೋಕೋನಟ್. ಈಗ ಹಸಿ ಕಾಯಿ ತುರಿ ರುಬ್ಕೊಂಡಿರೋದು ಬೆರೆಸ್ಕೊಳ್ಳಿ. ಮಿಕ್ಸ್ ದಿಸ್ ವೆಲ್ ಬಿಫೋರ್ ಆ್ಯಡಿಂಗ್ ದ ವಾಟರ್. ಇದನ್ನು ಕಾಯಿ ತುರಿ ಹಾಕ್ಕೊಂಡಿದೆ ಈಗ, ಇದನ್ನು ಹೀಗೆ ಬೆರೆಸ್ಕೊಳ್ಳಿ ನೀರು ಹಾಕೋಕ್ಕೆ ಮುಂಚೆ. This has been mixed well after adding the coconut. At this stage you can separate and keep it aside, and you can refrigerate it and use this dry ingredients and add water and make the kodbale at a later stage also if you want to. ಎಷ್ಟು ದಿವಸ ಇಡ್ಬೋದು? You can store for 2 days in the refrigerator this powder, and then you can do at a later stage if you want to. ಇದು ನೀರು ಹಾಕಿ ಕಲ್ಸಕ್ಕೆ ಮುಂಚೆ ಇದನ್ನು ಬೇರೆ ಮಾಡಿಕೊಂಡು ಬೇಕಾದ್ರೆ 2 ದಿವಸ ಫ್ರಿಜ್ಜಲ್ಲಿ ಇಟ್ಟು ನಂತರ ದಿವಸದಲ್ಲೂ ಕೋಡ್ಬಳೆ ಒತ್ಕೊಂಡು ಕರಿಬಹುದು. We felt it needed more spice, so we are adding the red chili powder. This also can be added. ಈಗ ಅದು ಇನ್ನೊಂದು ಸ್ವಲ್ಪ ಖಾರ ಬೇಕನ್ಸಿದ್ರೆ ಈ ಥರ ಏನದು ಒಣಮೆಣಸಿನ ಪುಡಿ ಕೂಡ ಸೇರಿಸ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳುತ್ತೆ. ಆ್ಯಡ್ ವಾಟರ್ ಲಿಟಲ್ ಬೈ ಲಿಟಲ್ ಆ್ಯಂಡ್ ಮಿಕ್ಸ್ ಇಟ್. ಇದನ್ನು ನಾದಬೇಕು ಚೆನ್ನಾಗಿ. ದಿಸ್ ಹ್ಯಾಸ್ ಟು ಬಿ ನೀಡೆಡ್ ವೆಲ್. ಆ್ಯಸ್ ಯು ಆರ್ ಆ್ಯಡಿಂಗ್ ವಾಟರ್ ಆ್ಯಂಡ್ ಮಿಕ್ಸಿಂಗ್, ನೀಡ್ ಅಲಾಂಗ್. ಮೇಕ್ ಅ ಲಿಟಲ್ ಸ್ಟಿಫ್ ಡೋ. ಇದು ರೊಟ್ಟಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಳ್ಳುತ್ತೆ. ನೀಡ್ ದಿಸ್ ಆಸ್ ವೆಲ್. Since everything was grinded coarsely, you can see the red chili and as well the groundnut pieces. ಇದು ತರ್ತರಿ ಮಾಡ್ಕೊಳ್ಳೋದು ಈ ಕಾರಣಕ್ಕಾಗಿ. ಸ್ವಲ್ಪ ಮೆಣಸಿನ್ಕಾಯಿದು ಸಿಪ್ಪೆ ಹಾಗೆ ಕಡಲೆ ಬೀಜ ಎಲ್ಲ ಬಾಯಿಗೆ ಸಿಗೋ ಥರ ಇರುತ್ತೆ. This doesn't need any soaking time or staying time. ಇದನ್ನ ನೆನೆಸೋ ಓಜೇನಿಲ್ಲ. ಕಲಸಿದ್ಮೇಲೆ ಹಿಟ್ಟು ಈ ರೀತಿ ಸ್ವಲ್ಪ ತುಂಡು ಮಾಡಿಕೊಂಡು ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಈ ಥರ ಉದ್ದ ಮಾಡಿಕೊಂಡು ಚಪಾತಿ ಮಣೆ ಮೇಲೆ ಲಟ್ಟಿಸ್ತಿದ್ದೀವಿ. ಇಲ್ಲಾಂದರೆ ಯಾವ್ದಾದ್ರು ಒಂದು ಹಾಲಿನ ಕವರ್ ಕ್ಲೀನ್ ಮಾಡಿ ಅದ್ರ ಮೇಲೆ ಕೂಡ ಈ ಥರ ಮಾಡ್ಕೋಬಹುದು. ಅಥವಾ ತಟ್ಟೆ ಹಿಂಬದಿ ಮೇಲೆ ದಬ್ಬ ಹಾಕಿ ಅದ್ರ ಮೇಲೆ ಮಾಡ್ಬೋದು. Take a little piece of dough and press it in your hand well like this and make a oval shape. And press it in your hand, roll it in your hand like this. This is done on the chapati making wood one
or you can reverse the plate, steel plate, and you can do on the back side of it as well. This is one of the shape which you can do. This is also the other shape. This needs a little bit of hands-on experience to do that, since it could break. This has to be spread little lengthy and thinner. It is the same amount of dough, but it is done in a different shape. This will become more crispier than this version because this is little thicker. ಈ ರೀತಿ ಉದ್ದ ಮಾಡಿ ತೆಳು ಸಣ್ಣ ಬರುತ್ತೆ, ಅಷ್ಟೇ ಹಿಟ್ಟು ಪ್ರಮಾಣದಲ್ಲಿ ಉದ್ದ ಮಾಡ್ಕೊಂಡು ಅದನ್ನು 2-3 ಸುತ್ತೋದು. ಇದು ಮಾಡೋದು ಗರಿ ಬರುತ್ತೆ. ಈ ರೀತಿ ಮಾಡೋದಕ್ಕಿಂತ ಈ ರೀತಿ ಸುತ್ತಿ ಮಾಡೋದ್ರದ್ದು ಸ್ವಲ್ಪ ಗರಿಯಾಗುತ್ತೆ, ಯಾಕಂದರೆ ಸಣ್ಣ ಇರುತ್ತೆ. As you can see, while closing, this has to be slightly pressed. That is how it encloses. Even in this as well. ಇದು ಸುತ್ತಕೊಂಡ ನಂತರ ಕೊನೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಮುಚ್ಚಬೇಕು. ಇದರಲ್ಲೂ ಕೂಡ as you can see, it has been pressed and closed. If you are rolling this all together, close it and keep, otherwise the dough will become dry. ಇದು ನೀವು ಎಲ್ಲಾನು ಒಟ್ಟಿಗೆ ಒತ್ಕೋತೀರಾ ಅನ್ನೋ ಹಾಗಿದ್ರೆ ಒಂದು ತಟ್ಟೆ ಅಥವಾ ಎಂತರಲ್ಲಾರು ಮುಚ್ಚಿಡಿ, ಇಲ್ಲಾಂದರೆ ಹಿಟ್ಟು ಒಣಗೋಗುತ್ತೆ ಕರಿಯೋಕ್ಕೆ ಮುಂಚೆ. The oil has to be very hot and it has to be literally smoking hot before putting the ಕೋಡ್ಬಳೆ to fry. ಇದು ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಸೊ ಹೊಗೆ ಬರ್ತಿರಬೇಕು. ಒಲೆ ಸಣ್ಣ ಮಾಡಿಕೊಂಡು ಕೋಡ್ಬಳೆ ಫಸ್ಟ್ ಹಾಕುವಾಗ ಒಲೆ ಉರಿ ಜಾಸ್ತಿನೇ ಇರಬೇಕು, ಆಮೇಲೆ ಕಡಿಮೆ ಮಾಡ್ಕೊಂಡು ಕರಿಬೇಕು. ಲೆಟ್ ದಿಸ್ ಬಿ ಇನ್ ಮೀಡಿಯಂ ಫ್ಲೇಮ್ ವೈಲ್ ಆ್ಯಡಿಂಗ್ this dough or kodbale which has been made, and then reduce the flame. It has to be fried in the minimum flame. To the heated oil, add this kodbale. Depending on the quantity of the oil, you can add 4 to 5. ಎಣ್ಣೆ ಎಷ್ಟು ಇಟ್ಕೊಂಡಿದ್ದೀರಾ ಮತ್ತು ಬಾಂಡೆ ಎಷ್ಟು ದೊಡ್ಡದಿದೆ ಅನ್ನೋದ್ರ ನೋಡಿಕೊಂಡು ಎಷ್ಟು ಒಂದು 5ರಿಂದ 6 ಕೋಡ್ಬಳೆ ಹಾಕಬಹುದು. ಈಗ ಒಲೆ ಉರಿ ಕಡಿಮೆ ಮಾಡಿ ಅದು ಸಣ್ಣ ಉರಿನಲ್ಲೇ ನಿಧಾನಕ್ಕೆ ಬೇಯಿಸಬೇಕು. ನಾವು ರೆಡ್ಯೂಸ್ ದ ಫ್ಲೇಮ್ ಆ್ಯಂಡ್ ಫ್ರೈ ಇನ್ ದ ಲೋ ಫ್ಲೇಮ್, ಆ್ಯಂಡ್ ಇಟ್ ಟೇಕ್ಸ್ ಲಿಟಲ್ ಲಾಂಗರ್ ಟೈಮ್ ಟು ಫ್ರೈ. Before turning or touching this, let this fry for a minute so that it stiffens before you flip it. ಇದು ತಿರುವು ಹಾಕಕ್ಕೆ ಮುಂಚೆ ಸ್ವಲ್ಪ ಕರ್ದಿರಬೇಕು. ಸ್ವಲ್ಪ ಹೊತ್ತು ಬಿಟ್ಟು ನಂತರ ಅದನ್ನು ತಿರುವು ಹಾಕಿ, ಇಲ್ಲ ಅಂದರೆ ಒಡೆದೋಗುತ್ತೆ. ಈ ಥರ ಒಂದು ಕಡ್ಡಿ ಉಪಯೋಗಿಸ್ತಾ ಇದ್ದೀವಿ. ಇದೇ ಇರಬೇಕು ಅಂತ ಏನಿಲ್ಲ, ನೀವು ಜಾಲರಿ ಥರದ್ರಲ್ಲೂ ಮಾಡಬಹುದು. ಇದು ನಾವು ಅಮ್ಮಂಗೆ ಸರಾಗ ಅಂತ ಇದು ಒಂದು ಕಡ್ಡಿನಲ್ಲಿ ಮಾಡ್ತಿದ್ದೆ ಅಷ್ಟೆ. The stick is not necessary. You can use a perforated large spoon that you get for frying. She is doing with the stick only because she is used to that, and for the ease sake. This is the first batch which has been fried. This will usually not turn out very good in comparison to the second or the third batch. So don't be disheartened. Just keep going. ಇದು ಮೊದಲನೇ ಸತಿ ಹಾಕಿರೋ ಕೋಡ್ಬಳೆ. ಇದು ಬೇರೆ ಹಂತದಲ್ಲಿ ಹಾಕೋ ಕೋಡ್ಬಳೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ಥರ ಕದಡ್ಕೊಳ್ದೇ ಇರೋ ಒಂದು ಫಾರ್ಮಲ್ಲಿ ಅಥವಾ ಒಂದೇ ರೀತಿಯಲ್ಲಿ ಈ ಥರ ಬಂದರೆ ಮುಂದುವರಿಸ್ಕೊಳ್ಳಿ. ಇದು ಮೊದಲನೇ ಬ್ಯಾಚಲ್ಲಿ ಸುಮಾರಾಗಿ ಬರುತ್ತೆ ಯಾವಾಗಲೂ. So this is the second batch we are doing.
keep flipping and fry until it becomes reddish in color. ಇದು ತಿರುವು ಹಾಕಿ ಇದನ್ನು ಕರಿಬೇಕು ಕೆಂಪಗಾಗೋ ತನಕ. Also the indication that it is fried and done is that these bubbles will start reducing. ಈ ಗುಳ್ಳೆ ಬರೋದು ಕಡಿಮೆ ಆದ ಹಾಗೂ ಅದು ಕರ್ದಿದೆ ಅಂತ, ತುಂಬ ಗುಳ್ಳೆಯಿಂದ ಕಡಿಮೆ ಆದ ಗುಳ್ಳೆಗಳು ಬರುತ್ತೆ. ಇವಾಗ ಇದನ್ನು ತೆಕ್ಕೋತಾ ಇದೆ. ಸ್ವಲ್ಪ ಎಣ್ಣೆ ಇಳಿಸಿ ಅದನ್ನು ತೆಕ್ಕೊಳ್ಳಿ, ಬೇರೆ ಪಾತ್ರೆಗೆ ಹಾಕೋಣ. Let the oil drip and transfer it to another bowl. This has to completely cool down before putting into any box or storage. ಇದು ಪೂರ್ತಿ ಆರಿದ ನಂತರ ಯಾವ್ದಾದ್ರು ಡಬ್ಬಿಗೆ ಹಾಕಿ ಮುಚ್ಚಬೇಕು. ಬಿಸಿ ಇದ್ದಾಗಲೇ ಮುಚ್ಚಿದ್ರೆ ಅದು ಮೆತ್ತಗಾಗೋ ಸಾಧ್ಯತೆ ಇದೆ. It need not become too red, otherwise when you take out it will look like it would have burnt. ಕಂದು ಬಣ್ಣ ಅಷ್ಟು ಬರೋಷ್ಟು ಕರೀರಿ. ಅದು ತುಂಬ ಕೆಂಪಗಾದ್ಮೇಲೂ ಅದು ಹೊರಗಡೆ ತೆಗೆದಾಗ ಕಪ್ಪ ಅದು ಸೀದಾಗಿ ಆದಂಗಿರುತ್ತೆ. This is how ideally it should look. There is no excess oil at all in this, and this is the final that is been done. And as you can see, this looks better than the first batch, so don't get disheartened and keep going. ಇದು ತೆಗೆದ ನಂತರ ಎಣ್ಣೆ ಯಾವುದು ಬಿಟ್ಕೊಳ್ಳೋದಿಲ್ಲ. ಮೊದಲನೇ ಬ್ಯಾಚ್ಗಿನ್ನ ಭಿನ್ನವಾಗಿರುತ್ತೆ, ಹಾಗೆ ರುಚಿ ಕೂಡ ಬೇರೆ ಇರುತ್ತೆ ಮೊದಲನೇ ಬ್ಯಾಚ್ಗಿನ್ನ ಇದು. ಹಾಗಾಗಿ ಅದು ಮೊದಲನೇ ಬ್ಯಾಚ್ ಈ ರೀತಿ ಆಯಿತು ಅಂತ ಮುಂದುವರಿಸದೇ ಇರಬೇಡಿ, ಎರಡನೇ ಬ್ಯಾಚ್ ಕರೆದು ನೋಡಿ.